ಹಾಯ್, ನಾನು ಅನಿತಾ ಗೌಡ. ಕರ್ನಾಟಕ ಟಿವಿಗೆ ಸ್ವಾಗತ. ಬಿಗ್ ಬಾಸ್ ನೆನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಶುಭಾ ಪೂಂಜಾ ಅವ್ರದ್ದೊಂದು ತರಲೆ ಮಾತುಗಳಿಂದ. ಆ್ಯಕ್ಚುಲಿ ಬಂದ ದಿನದಿಂದ ಶುಭಾ ಪೂಂಜಾ ಅವರೇ ತುಂಬ ಆ್ಯಕ್ಟಿವ್ ಆಗಿರೋದು ಅನ್ಸುತ್ತೆ ಮನೆಯಲ್ಲಿ. ಎಲ್ಲರಿಗೂ ಎಂಟರ್ಟೈನ್ ಮಾಡ್ತಾ ತುಂಬ ಖುಷಿಯಾಗಿರ್ತಾರೆ. ಜೊತೆಗೆ ಮಂಜು ಅವರು ಕೂಡ ಮಂಜು ಪಾವಗಡ ಕೂಡ ತುಂಬ ಅಷ್ಟೇ ಎಂಟರ್ಟೈನ್ ಮಾಡ್ಕೊಂಡಿದ್ದಾರೆ. ಅವರಿಬ್ರದ್ದು ಕಾಮಿಡಿ ತುಂಬ ಚೆನ್ನಾಗಿ ಸಿಂಕ್ ಆಗ್ತಾ ಹೋಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ. ಶುಭಾ ಪೂಂಜಾ ಅವರು ಕಾಮಿಡಿಯನ್, ನಾನು ಮನೇಲಿ ಕೂಡ ಇದೇ ಥರ ಕಾಮಿಡಿಯನ್, ನನ್ನೆಲ್ಲ ಕಾಮಿಡಿಯನ್ ಥರನೇ ಟ್ರೀಟ್ ಮಾಡ್ತಾರೆ, ನಾನು ತುಂಬ ಮಾತಾಡ್ತಾ ಇರ್ತೀನಿ ಅಂತ ಹೇಳ್ಕೊತಾರೆ. ಜೊತೆಗೆ ಶುಭಾ ಪೂಂಜಾ ಅವ್ರದ್ದು ಹಸ್ಬೆಂಡು ಆಫೀಸ್ ಮುಗಿಸಿ ಬಂದ ತಕ್ಷಣ ಅವ್ರಿಗೆ ಕಾಲ್ ಮಾಡ್ತಾರಂತೆ. ಕಾಲ್ ಮಾಡಿಬಿಟ್ಟು ಸರಿ ಸ್ಟಾರ್ಟ್ ಮಾಡು ಅಂತ ಹೇಳ್ತಾರಂತೆ. ಅಂದರೆ ಅವ್ರ ಮಾತು ಅಷ್ಟು ಚೆನ್ನಾಗಿರುತ್ತೆ ಕೇಳೋದಕ್ಕೆ ಅಂತ. ಸರಿ ಮಾತಾಡು ಅಂದ ತಕ್ಷಣ ಇವ್ರು ತುಂಬ ಮಾತಾಡ್ತಾ ಇರ್ತಾರಂತೆ. ಸೊ ಹೀಗೆ ನಾನು ಎಲ್ಲರಿಗೂ ಕಾಮಿಡಿಯನ್ ಥರ ಎಲ್ಲರಿಗೂ ಎಂಟರ್ಟೈನ್ ಮಾಡ್ಕೊಂಡೇ ಇದ್ದೀನಿ ಅಂತ ಹೇಳ್ಕೊತಾರೆ. ಅದನ್ನು ನೆಕ್ಸ್ಟ್ ಬಂತ ಹೋದರೆ ಅಶ್ವಥ್ ಅವ್ರ ಕಡೆಗೆ ವಿಶ್ವನಾಥ್ ಅವ್ರು ಬಂದು ಕೇಳ್ತಾರೆ ಅಶ್ವಥ್ ಅವ್ರ ಹತ್ರ, ನಾನು ನಿಮ್ಮ ಆಶೀರ್ವಾದ ತೊಗೊಳ್ಳ ಅಂತ. ನಂಗೆ ತುಂಬ ದಿನದಿಂದ ಅನಿಸ್ತಾ ಇದೆ ಪ್ರತಿದಿನ ನಿಮ್ಮ ಆಶೀರ್ವಾದ ತೊಗೋಬೇಕು ಅಂತ, ಬಟ್ ಆಗ್ತಿರ್ಲಿಲ್ಲ, ಇವತ್ತಿನ ನಾನು ತೊಗೊಳ್ಳ ಅಂತ ಕೇಳ್ತಾರೆ. ಆಗ ಅಶ್ವಥ್ ಅವ್ರು ಹೇಳ್ತಾರೆ ವಿಶ್ವನಾಥ್ ಅವ್ರಿಗೆ, ನೀನು ಫಸ್ಟ್ ನಿನ್ನ ತಂದೆ ತಾಯಿನ ನೆನಪಿಸ್ಕೊ, ಅದೇ ನಿನಗೊಂದು ಆಶೀರ್ವಾದ ಥರ. ಅದನ್ನು ವಿಶ್ವನಾಥ್ ಅವ್ರು ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊತಾರೆ. ದೆನ್ ನೆಕ್ಸ್ಟು ಗೀತಾ ಅವರು ಕೂಡ ಅಶ್ವಥ್ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡಿರ್ತಾರೆ. ಸೊ ಈ ವಿಷಯ ಇಲ್ಲಿಗೆ ಮುಗ್ದಿರುತ್ತೆ. ಕಿಚನ್ಗೆ ಚಂದ್ರಕಲಾ ಮತ್ತು ಗೀತಾ, ಬ್ರೋಗೌಡ ಶಮಂತ್ ಅವರು ಏನೋ ಕುಕ್ ಮಾಡ್ತಾ ಇರ್ತಾರೆ. ಆ ಟೈಮಿಗೆ ಅಶ್ವಥ್ ಅವ್ರು ಬರ್ತಾರೆ ಕಿಚನ್ಗೆ. ಬಂದು ನಾನು ನಿಮಗೆ ಏನೋ ಹೇಳ್ತೀನಿ ಅಂತ ಸ್ಟಾರ್ಟ್ ಮಾಡ್ಕೊಬಿಟ್ಟು ಸೊ ಹೇಳ್ತಾರೆ ಅವ್ರಿಗೆ. ಬಂದು ಕಾಲಿಗೆ ಬೀಳೋದು ಇದೆಲ್ಲ ಓವರ್ ಆ್ಯಕ್ಟಿಂಗ್ ಥರ ಅನಿಸುತ್ತೆ. ಹಿಂದೆ ಹೋಗ್ಬಿಟ್ಟು ಬೇರೆ ಥರನೇ ಮಾತಾಡ್ತಾರೆ, ಮುಂದೆ ಅಣ್ಣ ಅಂದ್ಕೊಂಡಿರ್ತಾರೆ, ಹಿಂದೆ ಹೋಗಿ ಮಾತಾಡ್ತಾರೆ ಅಂತ. ಸೊ ಅದನ್ನು ಅವರು ಗೀತಾ ಅವ್ರಿಗಂದ್ರೋ ಇಲ್ಲ ವಿಶ್ವನಾಥ್ ಅವ್ರಿಗಂದ್ರೋ ಗೊತ್ತಿಲ್ಲ, ಬಟ್ ಅದು ಗೀತಾ ಅವ್ರಿಗೆ ಸಿಂಕ್ ಆಗಿ ಅವ್ರು ಸ್ವಲ್ಪ ಎಮೋಷ್ನಲ್ ಆಗಿ ಹತ್ತು ಬಿಡ್ತಾರೆ. ಆ ಟೈಮಲ್ಲಿ ಹೇಳ್ತಾರೆ ನಾನು ನಿನಗಲ್ಲಮ್ಮ ಅಂದಿದ್ದು ಅಂತ, ಬಟ್ ಅವ್ರು ಯಾರಿಗಂದ್ರು ಅಂತ ಗೊತ್ತಿಲ್ಲ, ಬಟ್ ಇಂಡೈರೆಕ್ಟಾಗಿ ನನಗೆ ಹೇಳಿದ್ರು ಅಂದ್ಬಿಟ್ಟು ಗೀತಾ ಅವ್ರು ಕೂಡ ಹೇಳ್ತಾರೆ. ಸೊ ಅಶ್ವಥ್ ಅವರು ಯಾರಿಗೆ ಏನು ಹೇಳಿದ್ರು ಅನ್ನೋದು ಇದುವರೆಗೂ ಗೊತ್ತಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ತುಂಬ ಮಾತುಕತೆ ಮತ್ತು ಒಂದಷ್ಟು ಜಗಳಗಳು ಸ್ಟಾರ್ಟ್ ಆಗ್ತಾ ಇರೋದು ಕ್ಯಾಪ್ಟನ್ಶಿಪ್ಗೋಸ್ಕರ. ಶುಭಾ ಪೂಂಜಾ ಮತ್ತು ದಿವ್ಯಾ ಸುರೇಶ್ ಮತ್ತು ಮಂಜು ಪಾವಗಡ ಅವರು ಕೂತು ಒಂದು ಮಾತನ್ನ ಆಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಕ್ಯಾಪ್ಟನ್ಶಿಪ್ ಬ್ರೋಗೌಡ ಶಮಂತ್ ಅವರು ಫಸ್ಟ್ ಟೈಮ್ ಬಂದಾಗ ತುಂಬ ಆ್ಯಕ್ಟಿವ್ ಆಗಿದ್ರು, ಎಲ್ಲರನ್ನೂ ನಗ್ಸ್ಕೊಂಡಿದ್ರು, ಎಷ್ಟು ಚೆನ್ನಾಗಿದ್ರಲ್ವ ಅವರು. ಬಟ್ ಇವಾಗ ಯಾಕೆ ಇಷ್ಟು ಸೈಲೆಂಟ್ ಆಗಿದ್ದಾರೆ? ಒಂದು ಕ್ಯಾಪ್ಟನ್ಶಿಪ್ ಅಂದರೆ ನಾನು ಹಿಂಗೆ ಇರಬೇಕು, ಇಷ್ಟು ಲೆವೆಲಲ್ಲಿ ನಾನು ಅವ್ರನ್ನ ಮಾತಾಡಿಸ್ಬೇಕು, ಈ ಥರ ಸ್ಟ್ರಿಕ್ಟ್ ಮಾಡಬೇಕು, ಈ ಥರ ಅವ್ರ ಮೈಂಡ್ಗೆ ಹಾಕೋಬಿಟ್ಟಿದ್ದಾರೆ. ಸೊ ಅದರಿಂದ ಅವ್ರ ಕೈಲಿ ನಮ್ಮ ಜೊತೆಲ್ಲ ಮಿಂಗಲ್ ಆಗೋದಕ್ಕೆ ಆಗ್ತಿಲ್ಲ ಅಂತ ಶುಭಾ ಪೂಂಜಾ ಅವರು, ನನಗೆ ಆ್ಯಕ್ಚುಲಿ ಸ್ವಲ್ಪ ಬೇಜಾರಾಗ್ತಿದೆ, ಅವ್ನು ಫಸ್ಟ್ ಟೈಮ್ ಬಂದಾಗ ನನ್ನ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿದ್ದ, ಇವಾಗ ಎಂತಕ್ಕೆ ಮಾತಾಡ್ತಿಲ್ಲ ಅಂತ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು. ಇದಾದಮೇಲೆ ನೆಕ್ಸ್ಟು ಒಂದು 6th ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ಆ 6th ಟಾಸ್ಕು ದಿವ್ಯಾ ಸುರೇಶ್ ಮತ್ತು ಟಿಕ್ಟಾಕ್ ಸ್ಟಾರ್ ಧನುಶ್ರೀ ಅವ್ರ ಮಧ್ಯ ನಡೆಯುತ್ತೆ. ಸೊ ಧನುಶ್ರೀ ಅವರು ಆಪೋನೆಂಟಾಗಿ ತೊಗೊಂಡಿದ್ದು ದಿವ್ಯಾ ಸುರೇಶ್ ಅವ್ರನ್ನ. ಆ ಟಾಸ್ಕ್ ಏನಪ್ಪ ಅಂದರೆ ಬಾಸ್ಕೆಟ್ಬಾಲ್, 5 ಬಾಲ್ಗಳಿರುತ್ತೆ, ಮಧ್ಯದಲ್ಲಿ ಇಟ್ಟಿರ್ತಾರೆ, ಆ ಕಡೆ ಈ ಕಡೆ ಗೋಲ್ ಇರುತ್ತೆ. ಯಾರು ತೊಗೊಂಡೋಗಿ ಆ ಗೋಲ್ ಮಾಡ್ತಾರೋ ಫಸ್ಟು ಅವ್ರು ಆ್ಯಕ್ಚುಲಿ ವಿನ್ನರ್ ಅಂತ. ಸೊ ಸ್ಟಾರ್ಟಿಂಗ್ ಫಸ್ಟ್ ಧನುಶ್ರೀ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಧನುಶ್ರೀ ಅವರು ತುಂಬ ಚೆನ್ನಾಗಿ ಮಾಡ್ತಾ ಹೋಗ್ತಾರೆ. ಬಟ್ ಎಷ್ಟು ಟಫಾಗಿ ನಡೆಯುತ್ತೆ ಆ ಟಾಸ್ಕ್ ಅಂದರೆ ತುಂಬ ಸೀರಿಯಸ್ ಆಗಿ ಇನ್ವಾಲ್ವ್ ಆಗ್ಬಿಟ್ಟು ಮಾಡ್ತಾರೆ ಆ ಟಾಸ್ಕ್ನ. ಅದರಲ್ಲಿ ದಿವ್ಯಾ ಸುರೇಶ್ ಅವರು ಆ್ಯಕ್ಚುಲಿ ಗಾಯ ಕೂಡ ಆಗುತ್ತೆ ಅವ್ರ ಕಾಲಿಗೆ. ಅದನ್ನು ಏನು ಕೇರ್ ಮಾಡಿದೆ, ನನಗೇನು ಗಾಯನೇ ಆಗಿಲ್ಲ ಅನ್ನೋ ಥರ ತುಂಬ ಟಫಾಗಿ ಅವ್ರು ಆ್ಯಕ್ಚುಲಿ ಇಬ್ಬರು ತುಂಬ ಫ್ರೆಂಡ್ಸ್. ಬಟ್ ಆದರೂ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಡಿದ್ರು. ವಿನ್ ಆಗಿದ್ದು ದಿವ್ಯಾ ಸುರೇಶ್ ಅವರು. ಅದಾದಮೇಲೆ ನೆಕ್ಸ್ಟ್ ಕಿಚನಿಗೆ ಬಂದರೆ ಮಂಜು ಅವರು ಇವತ್ತು ಆ್ಯಕ್ಚುಲಿ ಟೀನ ಮಾಡ್ತಾರೆ. ಸೊ ಹಿಂಗೆ ಮಾತಾಡ್ತಾ ಟೀನ ಮಾಡ್ತಾ ಇರ್ತಾರೆ. ಸೊ ಅದರಲ್ಲಿ ದಿವ್ಯಾ ಸುರೇಶ್ ಅವ್ರು ಬೇಜಾರು ಮಾಡ್ಕೊತಿದ್ರು, ಯಾಕಂದರೆ ಅದು ಬಾಸ್ಕೆಟ್ಬಾಲ್ ಟಾಸ್ಕ್ ಆಗಬೇಕಿದ್ರೆ ದಿವ್ಯಾ ಅವ್ರಿಗೆ ಯಾರೂ ಸಪೋರ್ಟೇ ಮಾಡಲಿಲ್ಲ, ಎಲ್ಲ ಧನುಶ್ರೀ ಅಂತ ಎನ್ಕರೇಜ್ ಮಾಡ್ತಿದ್ರು ಅಂದ್ಬಿಟ್ಟು ಸ್ವಲ್ಪ ಅವ್ರು ಬೇಜಾರು ಕೂಡ ಹಾಕ್ತಾರೆ. ಆಮೇಲೆ ಧನುಶ್ರೀ ಅವ್ರ ಹತ್ರ ಇಟ್ಕೊಂಡು ಅಳ್ತಾರೆ ಕೂಡ, ನಾವಿಬ್ಬರು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಟಾಸ್ಕ್ ಮಾಡಿದ್ವಲ್ಲ, ನಂಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಅಂತ. ಬಟ್ ದಿವ್ಯಾ ಸುರೇಶ್ ಅವರು ನನಗೆ ಬೇಜಾರಾಯಿತು, ಎಲ್ಲರೂ ನಿನಗೆ ಎನ್ಕರೇಜ್ ಮಾಡ್ತಾಯಿದ್ರು, ನನಗೆ ಯಾರೂ ಎನ್ಕರೇಜೇ ಮಾಡ್ತಿಲ್ಲ, ಆ ವಿಷಯಕ್ಕೆ ನನಗೆ ತುಂಬ ಬೇಜಾರಾಯಿತು ಅಂತ. ಆಗ ಧನುಶ್ರೀ ಅವ್ರು ಹೇಳ್ತಾರೆ, ನಾನು ನಿನಗೆ ಎನ್ಕರೇಜ್ ಮಾಡ್ತೇನೆ, ಇನ್ಮೇಲೆ ನಾನು ದಿವ್ಯಾ ಅಂತ ನಿಂಗೆ ಚೇರ್ ಮಾಡ್ತೇನೆ ಅಂತ. ಸೊ ಆಮೇಲೆ ಕಿಚನ್ಗೆ ಹೋದಾಗ್ಲೂ ಮಂಜು ಟೀ ಮಾಡ್ಬೇಕಾದ್ರೆ ಇದನ್ನ ಹೇಳ್ತಿರ್ತಾರೆ, ನೀವು ಯಾರು ನನಗೆ ಚೇರೇ ಮಾಡಲಿಲ್ಲ, ಸೊ ನನಗೆ ಅದು ಬೇಜಾರಾಯಿತು. ಕಾಂಪಿಟೇಷನ್ ಅಂದಮೇಲೆ ನೀವು ಇಬ್ಬರಿಗೂ ಸಪೋರ್ಟ್ ಮಾಡಬೇಕು, ಅವಾಗ ಒಂಥರ ಸ್ಟ್ರಾಂಗ್ ಅನಿಸುತ್ತೆ ನಮಗೆ, ಇಲ್ಲಾಂದರೆ ಅವಳಿಗೆ ಮಾಡ್ತಾ ಇದ್ದಾರೆ ಚೀರ್, ನಂಗೆ ಯಾರು ಮಾಡ್ತಿಲ್ಲಲ್ಲ ಅಂತ ಬೇಜಾರಾಗುತ್ತೆ ಅಂತ ಹೇಳ್ಕೊಂಡು ಬೇಜಾರು ಮಾಡ್ಕೊತಾರೆ. ಸೊ ಮಂಜು ಅವ್ರು ಕಾಫಿ ಮಾಡಿದ್ರು ಒಂದು 10 ನಿಮಿಷ ಕುದಿಸ್ತಾನೇ ಇದ್ರು. ಆಗ ನಿಧಿ ಸುಬ್ಬಯ್ಯವರು ಸ್ವಲ್ಪ ಹಾಲು ಹಾಕ್ತೀರಿ, ಎಷ್ಟೊತ್ತು ಕುದಿಸ್ತೀರ, ನಮಗೆ ಇವತ್ತು ಕಾಫಿ ಕೊಡ್ತೀರೋ ಇಲ್ವೋ ಅಂತೆಲ್ಲ ತಮಾಷೆ ಮಾಡಿದ್ರು. ಆ್ಯಕ್ಚುಲಿ ಮಂಜು ಪಾವಗಡ ಅವರು ಆಚೆ ಮಜಾ ಭಾರತದಲ್ಲಿ ಹೆಂಗಿದ್ರು ಸೇಮ್ ಹಾಗೆ ಇದ್ದಾರೆ, ಇನ್ನೂ ಜಾಸ್ತಿ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ರಘು ವೈನ್ಸ್ಟೋನ್ ಅವರು ಆ್ಯಕ್ಚುಲಿ ತುಂಬ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇದ್ದವರು, ಒಂದು ಯೂಟ್ಯೂಬ್ ಚಾನಲ್ನ ನಡೆಸ್ತಿದ್ದವರು, ಎಷ್ಟು ಆ್ಯಕ್ಟಿವ್ ಆಗಿದ್ರು. ಬಟ್ ಬಿಗ್ ಬಾಸ್ ಮೇಲೆ ಬಂದು ಅವ್ರು ಅಷ್ಟಾಗಿ ಕಾಣಿಸ್ಕೊತಾ ಇಲ್ಲ.
ಅವ್ರ ಮಾತುಗಳು ಅವ್ರದ್ದು ಕಾಮಿಡಿ ಏನೂ ಆಗ್ತಾಯಿಲ್ಲ. ಬಟ್ ಮಂಜು ಪಾವಗಡ ಅವರು ಆಚೆ ಹೆಂಗಿರೋ ಅದಕ್ಕಿಂತ ಜಾಸ್ತಿ ಮನೆ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಒಂಥರ ಮೋಡಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಿರ್ಮಲಾ ಅವರು ಫಸ್ಟ್ ಡೇನೇ ಡೈರೆಕ್ಟ್ ನಾಮಿನೇಟ್ ಆಗಿಬಿಟ್ಟಿದ್ರು. ಸೊ ಅವ್ರದ್ದು ಲಗೇಜಸ್ ಎಲ್ಲ ಸ್ಟೋರ್ ರೂಮ್ ಇಡಿ ಅಂತ ಹೇಳಿ ಫಸ್ಟ್ ಡೇನೇ ಅವ್ರ ಲಗೇಜ್ ಎಲ್ಲ ಎತ್ಕೊಂಡು ಆಗಿತ್ತು. ಸೊ ಅದೇ ಟೈಮಲ್ಲಿ ಪ್ರಶಾಂತ್ ಸಂಬರ್ಗಿ ಅವ್ರನ್ನ ಬಿಗ್ ಬಾಸ್ ಕರೆದ್ಬಿಟ್ಟು ಹೇಳ್ತಾರೆ, ಒಂದು ಕಾಫಿ ಇಟ್ಟಿರ್ತಾರೆ. ಆ್ಯಕ್ಚುಲಿ ಬಿಗ್ ಬಾಸ್ ಮನೇಲಿ ಕಾಫಿಗೋಸ್ಕರ ತುಂಬ ಡಿಮ್ಯಾಂಡ್ ಇತ್ತು, ನಮಗೆ ಕಾಫಿ ಪೌಡರ್ ಬೇಕು ಬಿಗ್ ಬಾಸ್ ಅಂತ. ಸೊ ಇನ್ನೊಂದು ಕಡೆ ನಿರ್ಮಲಾ ಅವ್ರದ್ದು ಸೂಟ್ ಕೇಸ್ ಇತ್ತು. ಬಿಗ್ ಬಾಸ್ ಪ್ರಶಾಂತ್ ಅವ್ರನ್ನ ಕರೆದ್ಬಿಟ್ಟು ನಿಮಗೆ ಕಾಫಿ ಬೇಕಾ ಅಥವಾ ನಿರ್ಮಲಾ ಅವ್ರ ಬ್ಯಾಗ್ ತೊಗೊಂಡು ಹೋಗ್ತೀರಾ ಯೋಚನೆ ಮಾಡಿ ಅಂತ. ಆ್ಯಕ್ಚುಲಿ ತುಂಬ ಕಾಫಿ ಪ್ಯಾಕೆಟ್ಸ್ ಇತ್ತು. ಬಿಗ್ ಬಾಸ್ ಮೇಲೆ ತುಂಬ ಜನ ಕಾಫಿಗೋಸ್ಕರ ಕಾಯ್ತಿದ್ರು, ಹೌದು. ಬಟ್ ಅವರು ನಿರ್ಮಲಾ ಅವರು ತುಂಬ ತರಲೆ, ಒಂಥರ ಇರಿಟೇಟಿಂಗ್ ಪರ್ಸನ್ನೇ. ಬಟ್ ಒಂದು ವಾರ ಆಗಿದೆ ಅಷ್ಟೇ, ಅವ್ರಿಗೆ ಎಲ್ಲರನ್ನೂ ನೋಡ್ಕೊಳ್ಳೋಂಥ ಒಂದು ಮನೋಭಾವ ಇದೆ. ಸೊ ಅದರಿಂದ ಅವ್ರು ಉಳ್ಕೊಳ್ಳಿ ಅಂದ್ಬಿಟ್ಟು ಅವ್ರದ್ದು ಬ್ಯಾಗ್ನ ತೊಗೊಂಡು ಕಾಫಿ ಪೌಡರ್ನ ಅಲ್ಲೇ ಇಟ್ಬಿಟ್ಟು ಆಚೆ ಬರ್ತಾರೆ. ಆಚೆ ಬಂದಿದ್ದನ್ನು ಹೇಳ್ತಾರೆ, ಮನೆಯವರೆಲ್ಲ ಒಪ್ಕೊತಾರೆ, ಇಟ್ಸ್ ಗುಡ್ ಅಂದ್ಬಿಟ್ಟು ನಿರ್ಮಲಾ ಅವ್ರು ಉಳ್ಕೊಳ್ಳಿ, ಒಂದು ವಾರದಲ್ಲಿ ಆಚೆ ಹೋಗೋದು ಬೇಡ, ಅವ್ರೇನು ಅಂತ ಒಂದು ವಾರದಲ್ಲಿ ನಾವು ತೀರ್ಮಾನ ತೊಗೊಳೋದೇನು ಬೇಡ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಗುತ್ತೆ. ಓಕೆ, ಅಲ್ಲಿಗೆ ನಿಲ್ಲತ್ತೆ. ವಿಶ್ವನಾಥ್ ಆ್ಯಕ್ಚುಲಿ ಪ್ರತಿ ವರ್ಷ ಸಿಂಗರ್ ಅಂತ ಒಬ್ಬರು ಮನೆ ಒಳಗಡೆ ಬಂದಮೇಲೆ ಒಂದೊಂದು ಸಾಂಗ್ನ, ಅಂದರೆ ಒಂದು ಬಿಗ್ ಬಾಸ್ ಎಪಿಸೋಡ್ ಒಂದು 5 ಸಾಂಗ್ನಾರು ಅವ್ರು ಓನಾಗಿ ಕ್ರಿಯೇಟಿವ್ ಮಾಡಿ ಹಾಡ್ತಾ ಇರ್ತಾರೆ. ಸೊ ಬಂದು ಒಂದು 4 ದಿನ ಆಗಿದೆ ಅಷ್ಟೇ, ವಿಶ್ವನಾಥ್ ಅವ್ರು ಕೂಡ ಒಂದು ಒಳ್ಳೆ ಸಾಂಗ್ನ ಬಿಗ್ ಬಾಸ್ ಮೇಲೆ ಕಟ್ಟಿ ಹಾಡ್ತಾರೆ. ಎಲ್ಲರೂ ಕೂತು ಕೇಳಬೇಕು ಮತ್ತು ನನ್ನ ಜೊತೆನೇ ನೀವು ಹಾಡಬೇಕು ಅನ್ನೋದು ನನ್ನ ಆಸೆ ಅಂತ ಕೂಡ ಹೇಳ್ತಾರೆ. ಸೊ ಈ ಎಲ್ಲ ಆಗುತ್ತೆ, ಸಾಂಗ್ ಕೂಡ ಹಾಡ್ತಾರೆ ಜೊತೆಗೇನೆ. ತುಂಬ ಚೆನ್ನಾಗಿ ಬಂದಿತ್ತು ಆ ಸಾಂಗ್. ಆ್ಯಕ್ಚುಲಿ ವಿಶ್ವನಾಥ್ ಅವ್ರು ಸಹ ಒಂದೊಳ್ಳೆ ಫ್ಯೂಚರ್ನ ತೊಗೊಂಡು ಆಚೆ ಹೋಗ್ತಾರೆ ಅಂತ ಅನ್ಸುತ್ತೆ. ತುಂಬ ಸೈಲೆಂಟ್, ಟಾಸ್ಕ್ ಹಿಂಗಾಗ್ತೋಡೋ ಗೊತ್ತಿಲ್ಲ, ಬಟ್ ವಾಯ್ಸ್ ಮಾತ್ರ ಸೂಪರ್ ಆಗಿದೆ. ಇದೇ ಟೈಮಿಗೆ ಇನ್ನೂ ಒಂದೇನೋ ಮಂಜು ಪಾವಗಡ ಅವರೇನೋ ಕಾಮಿಡಿ ಮಾಡ್ಬೇಕಂತ ಇರ್ತಾರೆ. ಈ ಟೈಮಲ್ಲಿ ಸ್ವಲ್ಪ ಜಗಳ ಸ್ಟಾರ್ಟ್ ಆಗುತ್ತೆ. ಬ್ರೋಗೌಡ ಇಡೀ ಮನೆಯವರೆಲ್ಲ ಕೂತಿರ್ತಾರೆ. ದಿವ್ಯಾ ಸುರೇಶ್ ಅವ್ರು ಮಾತ್ರ ಕಿಚನಲ್ಲಿ ಇರ್ತಾರೆ ಅನ್ಸುತ್ತೆ, ಮೋಸ್ಟ್ಲಿ ಕಿಚನಿಂದ ಬರ್ತಾರೆ. ಬಂದ ತಕ್ಷಣ ಇವ್ರು ಏನು ಹೇಳ್ತಾರೆ ಅಂತಂದರೆ, ನಾವು ನಿಮಗೆ ವೆಯ್ಟ್ ಮಾಡ್ತಾ ಇದ್ವಿ, ಬನ್ನಿ ಬನ್ನಿ ಬೇಗ ಅಂತ. ಸೊ ದಿವ್ಯಾ ಸುರೇಶ್ ಅವ್ರು ಕಿರಿಕಿರಿ ಮಾಡ್ಕೊಬಿಡ್ತಾರೆ, ಏನಕ್ಕೆ ನೀವು ನನಗೆ ಆರ್ಡರ್ ಮಾಡ್ತಾ ಇದ್ದೀರಾ, ನೀವು ಕ್ಯಾಪ್ಟನ್ ಆದ ತಕ್ಷಣ ಆರ್ಡರ್ ಮಾಡಬೇಕಂತ ಏನಿಲ್ಲ, ನನಗೆ ಇಷ್ಟ ಆಗಬೇಕಾ, ನೀವು ಎಂಟರ್ಟೈನ್ ತೊಗೊತೀರೋ ತೊಗೊಳ್ಳಿ, ನನಗೆ ತೊಗೋಬೇಕನ್ಸಲ್ಲ ನಾನು ಬಂದು ಕೂರ್ತೀನಿ. ಈ ಥರ ಸ್ವಲ್ಪ ಮಾತುಕತೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮನೆಯವರೆಲ್ಲ ಇಲ್ಲಮ್ಮ, ಎಲ್ಲ ಒಟ್ಟಿಗೆ ಕೂತು ಮಾತಾಡಬೇಕು ಅನ್ನೋ ಒಂದು ವಿಷಯ ಕರೆದಿದ್ದು, ನೀನು ಕಿರಿಕಿರಿ ಮಾಡ್ಕೋಬೇಡ ಅಂತ. ಸೊ ಇದು ಹಿಂಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ್ಯಕ್ಚುಲಿ ಕ್ಯಾಪ್ಟನ್ಶಿಪ್ಗೆ ಬಿಗ್ ಬಾಸ್ ಮನೇಲಿ ತುಂಬ ಜಗಳ ನಡೀತಾ ಇರೋದು. ನೆಕ್ಸ್ಟು ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ, ಕ್ಯಾಪ್ಟನ್ಶಿಪ್ ಬ್ರೋಗೌಡ ಶಮಂತ್ ಅವರು ಯಾವ ಥರ ನಿಭಾಯಿಸಿದ್ದಾರೆ, ಅದು ನೆಗೆಟಿವೇ ಇರ್ಬೋದು ಪಾಸಿಟಿವೇ ಇರ್ಬೋದು, ನಿಮಗೇನು ಒಪಿನಿಯನ್ ಇದೆ ಹೇಳಿ ಅಂತ. ಪ್ರಶಾಂತ್ ಸಂಬರ್ಗಿ ಮತ್ತು ದಿವ್ಯಾ ಸುರೇಶ್ ಅವ್ರು ಮಾತ್ರ ಕ್ಯಾಪ್ಟನ್ಶಿಪ್ನ ಅಪೋಸ್ ಮಾಡ್ತಾರೆ. ಬಿಕಾಸ್ ಪ್ರಶಾಂತ್ ಸಂಬರ್ಗಿ ಅವ್ರು ಹೇಳ್ತಾರೆ ಕೆಲಸನ ನೀವು ಕರೆಕ್ಟಾಗಿ ಡಿವೈಡ್ ಮಾಡಿಲ್ಲ, ಕೆಲವ್ರಿಗೆ ಒಂದಿಷ್ಟೇ ಕೆಲಸ ಕೊಟ್ಟಿದ್ದೀರಾ, ಇನ್ನು ಕೆಲವ್ರಿಗೆ ಇಷ್ಟು ಕೆಲಸ ಕೊಟ್ಟಿದ್ದೀರಾ, ಸೊ ಅದರಲ್ಲಿ ನನಗೆ ಇಷ್ಟ ಆಗಲಿಲ್ಲ, ಮತ್ತು ನೀವು ತುಂಬ ಆರ್ಡರ್ ಮಾಡ್ತೀರಾ ಅಂತ. ಸೊ ಅದು ಬಿಟ್ಟರೆ ದಿವ್ಯಾ ಸುರೇಶ್ ಅವರು, ನೀವು ಆರ್ಡರ್ ಮಾಡೋದೇ ಜಾಸ್ತಿ, ಆ ಕೆಲಸ ಮಾಡಿರ್ತೀನಿ ನಾನು, ನೀವು ನೋಡಿರಲ್ಲ, ಬಟ್ ಹೋಗಿ ಮತ್ತೆ ನೋಡು ಅಂತೆಲ್ಲ ಹೇಳ್ತಿರ್ತೀರ, ಅದು ನನಗೆ ತುಂಬ ಕಿರಿಕಿರಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇನ್ನು ಉಳಿದವರೆಲ್ಲ ಆ್ಯಕ್ಚುಲಿ ಚೆನ್ನಾಗಿದೆ, ಏನು ಗಲಾಟೆಗಳಾಗ್ತಿಲ್ಲ, ಸೊ ಇವರೇ ಕಂಟಿನ್ಯೂ ಆಗಲಿ ಅಂತ ಅಂತಾರೆ. ಸೊ ನೆಕ್ಸ್ಟ್ ಆದಮೇಲೆ ಲಿವಿಂಗ್ ಏರಿಯಾಗೆ ಬರ್ತಾರೆ. ಅಲ್ಲಿ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ, ಎಸ್ ಆರ್ ನೋ ಬೋರ್ಡ್ ಇಟ್ಟಿರ್ತಾರೆ. ಯಾರಿಗೆ ಬ್ರೋಗೌಡ ಶಮಂತ್ ಅವರು ನೆಕ್ಸ್ಟ್ ವೀಕೂ ಕೂಡ ಕ್ಯಾಪ್ಟನ್ ಆಗಬೇಕು, ಅಂದರೆ ನೆಕ್ಸ್ಟ್ ವೀಕ್ ಕ್ಯಾಪ್ಟನ್ ಆದವರು ಸೇಫ್ ಆಗ್ತಾರೆ, ಯಾವ ಟಾಸ್ಕು ಮಾಡೋಂಗಿಲ್ಲ ಮತ್ತು ನಾಮಿನೇಟ್ ಆಗೋಲ್ಲ ಅಂತ. ಸೊ ಕೆಲವರು ಆ ಕಡೆ 8 ಮೆಂಬರ್ಸ್ ಈ ಕಡೆ 8 ಮೆಂಬರ್ಸ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಈ 8 ಮೆಂಬರ್ಸು ನೋ ಅಂತ, ಅಂದರೆ ನಾವು ಕ್ಯಾಪ್ಟನ್ ಆಗಬೇಕು, ನಮಗೂ ಆಸೆಗಳಿದೆ, ನಾವು ಕ್ಯಾಪ್ಟನ್ ಆಗಬೇಕು, ಇವಾಗ ಫಸ್ಟ್ ವೀಕಲ್ಲಿ ಆದ್ರಲ್ಲ ಅವರು, ಸಾಕು ನೆಕ್ಸ್ಟ್ ವೀಕ್ ಬೇರೆಯವರಾಗಲಿ ಅಂತ. ಇನ್ನು ಉಳಿದಿದ್ದಂಥ ಜನಗಳು ಇಲ್ಲ, ಆ್ಯಕ್ಚುಲಿ ತುಂಬ ಶಾಂತವಾಗಿ ಹೋಗ್ತಾ ಇದೆ ಬಿಗ್ ಬಾಸ್, ಅವರೇನೇ ಆಗಲಿ, ಇನ್ನೂ ಚೆನ್ನಾಗಿರುತ್ತೆ ಮುಂದಕ್ಕೆ ಅಂತ ಹೇಳ್ತಾರೆ. ಸೊ ಟೈ ಆಗಿದ್ದರಿಂದ ಬಿಗ್ ಬಾಸ್ ಒಂದು ಅವಕಾಶ ಕೊಡ್ತಾರೆ, ಮತ್ತು ಯಾರು ಒಬ್ಬರು ಆ ಕಡೆ ಒಬ್ಬರು ಅಂತ ಅಲ್ಲ, ಮತ್ತೆ ನಿಮ್ಮ ನಿರ್ಧಾರನ ಚೇಂಜ್ ಮಾಡ್ಕೋಬೋದು. ಬ್ರೋಗೌಡ ಶಮಂತ್ ಅವರೇ ಬಿಗ್ ಬಾಸಲ್ಲಿ ಕ್ಯಾಪ್ಟನ್ನ ಕಂಟಿನ್ಯೂ ಆಗಬೇಕು ಅಂದರೆ ಅಂತ. ಆಗ ನಿರ್ಮಲಾ ಅವರು ಆ ಕಡೆ ಈ ಕಡೆ ಮಾಡಿಬಿಟ್ಟು ಎಸ್ ಅಂತ ಹೋಗ್ತಾರೆ. ಸೊ ಅದೆಲ್ಲ ಆ ಕಡೆ ಟೀಮ್ ಅವ್ರಿಗೆ ನೋ ಅಂತ ನಿಂತಿದ್ದವ್ರಿಗೆ ಸ್ವಲ್ಪ ಒಂಥರ ಅನಿಸುತ್ತೆ, ಏನು ಈ ಅಮ್ಮ ಹಿಂಗೆ ನಿಂತರೆ ಒಂದು ವಿಷಯದಲ್ಲಿ ಕಾನ್ಫಿಡೆಂಟಾಗಿ ಒಂದು ಕಡೆ ಸ್ಟಿಕ್ ಆನ್ ಆಗಿ ನಿಲ್ಲಬೇಕು, ಅದು ಬಿಟ್ಬಿಟ್ಟು ಆ ಕಡೆ ಈ ಕಡೆ ಆಡ್ತಾರೆ ಅಂತ. ಹೋಗೋಂಗಿದ್ರೆ ಹೋಗಿ, ಇಲ್ಲ ಹೀರೋಂಗಿದ್ರೆ ಹಿರಿ ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ನಿರ್ಮಲಾ ಅವರು ಎಸ್ ಅಂತ ಆ ಕಡೆ ಹೋಗ್ತಾರೆ, ಬ್ರೋಗೌಡ ಶಮಂತ್ ಅವರು ಕ್ಯಾಪ್ಟನ್ ಆಗಿನೇ ಉಳಿತಾರೆ. ಇದಾದಮೇಲೆ ನೆಕ್ಸ್ಟು ಬ್ರೋಗೌಡ ಶಮಂತ್ ಅವ್ರು ಕೇಳ್ತಾರೆ, ನನಗೆ ಕರೆಕ್ಟಾಗಿ ಟಾಸ್ಕ್ಗಳನ್ನ ಮಾಡಿಸ್ತಾ ಇಲ್ವಾ, ಮತ್ತು ಅವ್ರಿಗೆ ಕರೆಕ್ಟಾಗಿ ಶೇರ್ ಮಾಡಿಲ್ವಾ ಕೆಲಸಗಳನ್ನ ಅಂತೆಲ್ಲ ಕೇಳ್ತಾರೆ. ಇಲ್ಲ ನೀವು ಕರೆಕ್ಟಾಗಿ ಶೇರ್ ಮಾಡಿದ್ದೀರಾ, ಬಟ್ ದಿವ್ಯಾ ಉರುದುಗ ಅವ್ರನ್ನ, ಆ್ಯಕ್ಚುಲಿ ಪ್ರಶಾಂತ್ ಸಂಬರ್ಗಿ ದಿವ್ಯಾ ಉರುದುಗ ತುಂಬ ಕ್ಲೋಸ್ ಆಗಿದ್ರು, ಬಟ್ ಪ್ರಶಾಂತ್ ಸಂಬರ್ಗಿ ಅವರೇ ದಿವ್ಯಾ ಉರುದುಗ ಮೇಲೆ ಹೇಳ್ತಾರೆ, ಆ ದಿವ್ಯಾ ಉರುದುಗ ಏನು ಕೆಲಸ ಮಾಡಲ್ಲ, ಇಷ್ಟೇ ಕೆಲಸ ಅಂತ ಅವ್ರಿಗೆ ಡಿವೈಡ್ ಮಾಡಿದ್ದೀರಂತ. ಆ ಟೈಮಲ್ಲಿ ದಿವ್ಯಾ ಉರುದುಗ ಹೇಳ್ತಾರೆ, ನಾನು ಏನು ಕೆಲಸ ಮಾಡಿಲ್ಲ ಅಂತ ಹೇಳೋಕೆ ಹೋಗಬೇಡಿ, ನಾನು ಆ್ಯಕ್ಚುಲಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಏರಿಯಾದಲ್ಲಿ ಎಷ್ಟು ಕೆಲಸ ಇದೆಯೋ ಅಷ್ಟು ಕೆಲಸನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಪ್ರತಿ ವರ್ಷ ಬಿಗ್ ಬಾಸ್ ಮನೆಗೆ ಒಬ್ಬರು
ಒಂದು ವ್ಯಕ್ತಿ ಈ ಥರದವ್ರು ಇದ್ದೇ ಇರ್ತಾರೆ, ಎಲ್ಲ ನನ್ನ ಮೇಲೇ ಅಬ್ಸರ್ವ್ ಮಾಡ್ತಾ ಇರಬೇಕು, ನನ್ನನ್ನೇ ಕಾನ್ಸಂಟ್ರೇಟ್ ಮಾಡಬೇಕು, ನನ್ನನ್ನು ಕೇರ್ ಮಾಡಬೇಕು ಅಂತ. ನಿರ್ಮಲಾ ಗೌಡ ಅವ್ರು ಸಹ ಇವತ್ತು ನೆನೆ ಎಪಿಸೋಡಲ್ಲಿ ಹಾಗೆ ಮಾಡಿದ್ರು ಅನ್ಸುತ್ತೆ. ಅವ್ರು ಮತ್ತೆ ಸಪ್ರೇಟಾಗಿ ಹೋಗಿ ಊಟ ಮಾಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಗೀತವ್ರಿಗೆ ಬೇಜಾರಾಗಿ ಊಟ ಮಾಡಿ ಬನ್ನಿ ಅಂತೆಲ್ಲ ಕರೀತಾರೆ. ಆಗ ಚಂದ್ರಕಲವ್ರು ಹೇಳ್ತಾರೆ ಅವ್ರ ಊಟ ಅವ್ರ ಇಷ್ಟ, ಅವ್ರು ತಿಂತಾರೆ, ಅವ್ರಿಗೆ ತಿನ್ಬೇಕು ಅನ್ಸ್ದಾಗ ತಿಂತಾರೆ, ಎಲ್ಲಿ ಕೂತು ತಿನ್ನಬೇಕು ಅಲ್ಲಿ ತಿಂತಾರೆ, ಒಂದ್ಸರಿ ಕರಿಬೇಕಾಗಿದ್ದು ನಮ್ಮ ಧರ್ಮ, ನಾವು ಕರಿಬೇಕಷ್ಟೇ, ಆಮೇಲೆ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ. ಆಮೇಲೆ ಕರೆದ್ಬಿಟ್ಟು ಹೇಳ್ತಾರೆ ಕೂಡ, ನಂಗೆ ಗೊತ್ತು ನೀನು ಎಲ್ಲ ನಾನು ನಿನ್ನನ್ನೇ ಕೇರ್ ಮಾಡಲಿ, ನಿನ್ನನ್ನೇ ಕಾನ್ಸಂಟ್ರೇಟ್ ಮಾಡಲಿ ಅಂತ ಈ ಥರ ಹೇಳ್ತಾ ಇದೆಯಾ ಅಂತ. ಸೊ ನಿಲ್ಲಿಸ್ಬಿಡು ಇದನ್ನು, ನಿನ್ನ ಹೊಟ್ಟೆ ನಿನ್ನಿಷ್ಟ, ತಿನ್ಬೇಕು ಅನ್ಸ್ತಾ ತಿನ್ನು, ಇಲ್ಲ ಸುಮ್ಮನೆ ಇರು ಅಂತ ಹೇಳ್ತಾರೆ. ಸೊ ಹೀಗೆ ಬಿಗ್ ಬಾಸ್ ಆ್ಯಕ್ಚುಲಿ 3-4 ದಿನದಿಂದ ತುಂಬ ಶಾಂತವಾಗಿ ಬರ್ತಿತ್ತು. ಬಟ್ ನಿನ್ನೆಯಿಂದ ಸ್ವಲ್ಪ ಹಂಗಂಗೆ ಹತ್ಕೊತಾ ಇದೆ ಜಗಳಗಳು. ಸೊ ನಾಳೆ ಎಪಿಸೋಡಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಇವತ್ತಿನ ಎಪಿಸೋಡಲ್ಲಿ ನಾಮಿನೇಟ್ ಆಗಿರೋರಲ್ಲಿ ನಿಮಗೆ ಯಾರು ಉಳಿಬೇಕು ಅನಿಸ್ತಿದೆ, ಅಥವಾ ಇನ್ನೂ ಯಾರು ನಾಮಿನೇಟ್ ಆಗಬೇಕಿತ್ತು ಅನಿಸ್ತಿದೆ, ಏನಾದರೂ ವಿಷಯಗಳಿದ್ರೆ ಕಮೆಂಟ್ ಮಾಡಿ. ಈ ಸ್ಟೋರಿ ನಿಮಗೆ ಇಷ್ಟವಾಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಕರ್ನಾಟಕ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.